ಮುಚ್ಚದೇನು ಸರ್, ಆಲ್ರೆಡಿ ನಾವು 2 ತಿಂಗಳಾಯ್ತು ಹೋಟ್ಲು ಮುಚ್ಚಿ. ಅದು ಸ್ಟಾರ್ಟಿಂಗು ಯಾವಾಗ ಇದು ಸಿಲಿಂಡರ್ ಪ್ರಾಬ್ಲಮ್ ಆಯಿತು ಅವಾಗಿಂದನೂ ನಾವು ಅಂಗಡಿ ಕ್ಲೋಸ್. ಅದೇ ನಮ್ಮ ಅಂಗಡಿ 2 ತಿಂಗಳಿಂದನೂ ಅಂಗಡಿ ಕ್ಲೋಸ್ ಮಾಡಿದ್ದೀವಿ. ಏನು ಬೇರೆ ವ್ಯವಹಾರನೂ ಏನು ಅನ್ನೋದು ಆ ಥರ ಏನಿಲ್ಲ. ನಮಗೆ ಒಂದು ನ್ಯೂಸ್ ಪೇಪರ್ ಒಂದು ಏಜೆನ್ಸಿ ಇದೆ, ಅದೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಅಂದರೆ ತುಂಬಾ ಕಷ್ಟ, ಯಾಕಂದರೆ ಇವಾಗ ಮಕ್ಕಳು ಓದಿಸೋದಾಗಲಿ ಏನಾಗಲಿ ಯಾವುದಾದ್ರೂ ಒಂದು ನಂಬಿ ಮಾಡ್ಕೊಂಡಿರ್ತೀವಲ್ವಾ, ಈ ಥರ ಹಾಕ್ಬಿಟ್ಟಾಗ ತುಂಬ ಕಷ್ಟ ಆಗುತ್ತೆ. ಈಗ ಸಿಲಿಂಡರ್ ಹಾಕೋರು ಅವ್ರವ್ರವರೇ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ ಸರ್. ಈಗ ಸರ್ಕಾರ ಮಾಡಿರೋದು ಒಂದಾದರೆ ಈಗ ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ವ ಸಿಲಿಂಡರು, ಅವ್ರೂ ತುಂಬಾ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ. ಈಗ ಅಂದರೆ ದುಡ್ಡಿಗೋಸ್ಕರ ಇವಾಗೆಲ್ಲ ಅವ್ರವರೇ ಜಾಸ್ತಿ. ಈಗ ಆಮೇಲೆ ಮನೇಲಿರೋರು ಕೇಳ್ಕೊಂಡು ಬರ್ತಾರೆ ಸಿಲಿಂಡರ್ ಬೇಕಾ ಅಂತ. ಹೆಂಗೆ ಕೊಡ್ತೀರಾ ಏನು ಅಂತ ಕೇಳಿದ್ರೆ ಅವ್ರವರೇ ಎಲ್ಲ ಜಾಸ್ತಿ. ಈಗ 1,500 ರೂಪಾಯಿಗೆ ಹಾಕೋ ಸಿಲಿಂಡರ್ 3,000 ರೂಪಾಯಿ ಹೇಳ್ತಾರೆ. ಹಂಗೆ ಆಗ್ಬಿಟ್ಟಿದೆ ಸಿಲಿಂಡರ್ ಕತೆ. ಇವಾಗ ಎಲ್ಲ ಒಂದು ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟಿದೆ. ಬಡವ್ರ ಬಗ್ರಂತೂ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ಇವಾಗ ಪಾಪ ಫುಟ್ಪಾತ್ ಮೇಲೆ ನಮ್ಮ ಥರ ವ್ಯಾಪಾರ ಮಾಡ್ಕೊಂಡಿರೋರೇ ಆಗಲಿ ಯಾರೇ ಆಗಲಿ, ಈಗ ಅವತ್ತಿಂದ ಅವತ್ತು ತಂದು ಕೂಲಿ ಮಾಡ್ಕೊಂಡು ತಿನ್ನೋರು ಇರ್ತಾರಲ್ವಾ, ತುಂಬಾ ಅವ್ರಿಗೆಲ್ಲ ಹೊಡ್ತಾ ಬಿದ್ದಿದೆ. ಹಳ್ಳಿಗಳ ಕಡೆ ನಾವು ಹೋಗ್ಲಿ ಬಿಡಿ, ಸೌದೆ ಅದು ಇದು ತಂದು ಮಾಡ್ಕೊಂಡು ಒಂದು ಟೈಮ್ ಹೆಂಗೋನೋ ಅವ್ರು ಕಾಲ ಮಾಡ್ಬೋದು. ಬಟ್ ಸಿಟಿಲಿ ಹಂಗೆ ಆಗಲ್ವಲ್ಲ. ಏನಿದ್ರು ಇವಾಗ ಏನಿಲ್ಲ ಅಂದ್ರೂ ಸಿಲಿಂಡರ್ ಬೇಕೇ ಬೇಕು. ಒಂದು ಮಗುಗೆ ಒಂದು ಹಾಲು ಕಾಯಿಸೋಕ್ಕಾದ್ರೂ ಸಿಲಿಂಡರ್ ಬೇಕೇ ಬೇಕು. ಈ ಥರ ಎಲ್ಲ ಮಾಡಿಬಿಟ್ರೆ ತುಂಬ ಎಲ್ರಿಗೂ ತೊಂದರೆನೇ ಇದು ಅಲ್ವಾ. ಯಾವುದು ಕೇಟಾಗಲ್ಲ ಅಂದ್ರೂ ಎಲ್ಲದಕ್ಕೂ ಒಂದು ಊಟಕ್ಕೆ ಆಗಲಿ ಮೇಯ್ನ್ ಬೇಕಾಗಿರೋದೇನು ಸರ್, 3 ಹೊತ್ತು ಊಟಕ್ಕೆ ತಾನೇ ಬೇಕಾಗಿರೋದು. ದುಡಿಯೋದೇನಕ್ಕೆ ನಾವು 3 ಹೊತ್ತು ಊಟಕ್ಕೆ? ಅದಕ್ಕೆ ತೊಂದರೆ ಆಯಿತು ಅಂದರೆ ಜನ ಹೆಂಗೆ ಬದುಕಬೇಕಲ್ವಾ. ಸಿಕ್ಕಾಪಟ್ಟೆ ಹಿಂಸೆ ಆಗಿದೆ ಇವಾಗ. ನಮಗೂ 2 ಹೆಣ್ಮಕ್ಳು, ಸ್ಕೂಲ್ ಫೀಸ್ ಕಟ್ಟೋದಾಗಲಿ ಇನ್ನೊಂದಾಗಲಿ ತುಂಬ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಅದೇ ಸಿಲಿಂಡರ್ದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಇವಾಗ. ಎಷ್ಟು ಎಂತೆಂಥ ಹೋಟೆಲೆಲ್ಲ ಮುಚ್ಚಿದ್ದಾರೆ ಸರ್. ಅಂದರೆ ಪಾಪ ಸುಳ್ಳು ಹೇಳ್ಬಾರ್ದು, 8th ಕ್ಲಾಸಲ್ಲೆಲ್ಲ ನಮಗೆ ಗೊತ್ತಿರೋರೇನೆ ಎಷ್ಟು ಹೋಟೆಲ್ಸ್ ಎಲ್ಲ ಮುಚ್ಕೊಬಿಟ್ಟಿದ್ದಾರೆ. 1 ತಿಂಗಳು ಶಾಯಿ ದೋಸೆ ಕ್ಯಾಂಪ್ ಇದೆ ಇಲ್ಲಿ, 1 ತಿಂಗಳು ತೆಗ್ದಿರ್ಲಿಲ್ಲ ಅವರು. ಇವಾಗ ಏನೋ ಅಂದರೆ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಈ ದೋಸೆ, ಮಸಾಲೆ ದೋಸೆ ಈ ಥರ ಎಲ್ಲ ಸ್ಟಾಪ್ ಮಾಡಿ ಇಡ್ಲಿ ಈ ಥರ ಒಂದು ಟೈಮಲ್ಲಿ ಇಷ್ಟು ಐಟಮ್ ಬೇಯುತ್ತಲ್ಲ ಆ ಥರ ಐಟಮ್ದೆಲ್ಲ ಇವಾಗ ಇದು ಮಾಡ್ಕೊಂಡಿದ್ದಾರೆ. ಈ ಥರ ಆದರೆ ತುಂಬ ಕಷ್ಟ ಆಗಿದೆ ಇವಾಗ. ಗೌರ್ಮೆಂಟ್ ಅವರು ಇದನ್ನೆಲ್ಲ ನೋಡಿ ಸ್ವಲ್ಪ ನೋಡಿ, ಅದು ಸಿಲಿಂಡರ್ ಬರ್ತಾ ಇರೋದೇ ಕಮ್ಮಿ ಅಂಥದ್ರಲ್ಲಿ ಈ ತರ ಎಲ್ಲ ರೈಟ್ ಜಾಸ್ತಿ ಮಾಡಿಬಿಟ್ರೆ ಸರ್ಕಾರನೇ ನಮಗೆ ಈ ಬೀದಿ ವ್ಯಾಪಾರದವ್ರಿಗಾಗ್ಲಿ ಯಾರಿಗೆ ಆಗ್ಲಿ ಈ ತರ ಸರ್ಕಾರನೇ ಈ ತರ ಮಾಡ್ತು ಅಂತಂದ್ರೆ ಎಲ್ರಿಗೂ ಕಷ್ಟ ಅಲ್ವಾ. ಯಾರಾದ್ರೂ ಅಷ್ಟೇನೆ ಎಲ್ಲ ದುಡ್ಕೊಂಡು ತಿನ್ನೋದು ಮೇಯ್ನ್ ಬೇಕಾಗಿರೋದೇ ಗ್ಯಾಸ್. ಹೋಟೆಲ್ಗಳಿಗಾಗ್ಲಿ ಮನೆಗಳಿಗಾಗ್ಲಿ ಎಲ್ಲದಕ್ಕೂ ಬೇಕಾಗಿರೋದೇ ಗ್ಯಾಸು. ಅದಕ್ಕೇನೆ ಈ ತರ ಇದು ಬಂದ್ರೆ ಯಾವ ರೇಟ್ ಕಮ್ಮಿ ಇದೆ ಸರ್, ಆಯಿಲ್ ರೇಟು, ಸಿಲಿಂಡರು. ಇವಾಗ ಪಾಪ ಆಟೋದವರು ಎಷ್ಟು ಕಷ್ಟ ಆಗಿದೆ ಅಂದ್ರೆ ಆಟೋದವ್ರಿಗೆ, ಅವರು ದುಡ್ಕೊಂಡು ತಿಂತಿರೋದು ಆಟೋಗಳಲ್ವಾ, ಆಟೋದವ್ರಿಗೇನೆ ತುಂಬ ಕಷ್ಟ ಆಗಿದೆ. ಒಂದೊಂದು ಲೈನು 3 ಕಿಲೋಮೀಟರ್ ಇರುತ್ತೆ ಸರ್, 4 ಕಿಲೋಮೀಟರ್ ಇರುತ್ತೆ ಆಟೋಗಳಿಗೇನೆ. ಪಾಪ ಅವ್ರಿಗೆಲ್ಲ ತುಂಬಾನೇ ಕಷ್ಟ ಆಗ್ತಿದೆ. ಸರ್ಕಾರ ನೋಡಬೇಕು, ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಯಾರಿಗೇನು ಸರ್ ಅದು ಗೊತ್ತಾಗೋದಕ್ಕೆ, ಅವ್ರು ಆ ಕೆಲಸದಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ, ಈಗ ಹೋಟೆಲ್ ಕೆಲಸ ನಾವು ಬಿಸ್ನೆಸ್ ಮಾಡೋರಿಗೆ ಸಿಲಿಂಡರ್ ಪ್ರಾಬ್ಲಮ್ ಗೊತ್ತು, ಅವ್ರಿಗೇನು ಗೊತ್ತಿರುತ್ತೆ ಅಲ್ವಾ. ನಾವು ಎಲ್ಲಾನು ದುಡ್ದು ನಾವು ತಿನ್ನಬೇಕು ಅಂದರೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಅಲ್ವಾ. ಯಾರಿಗೆ ಆದರೂ ಅಷ್ಟೇ, ಅವ್ರವ್ರಿಗೆ ಗೊತ್ತಿರುತ್ತೆ. ಪಾಪ ಈಗ ಇದಕ್ಕೆ ಕ್ಯಾಬ್ ಓಡಿಸೋರು ಇರುತ್ತೆ, ಅವ್ರಿಗೂ ಇವಾಗೆಲ್ಲ ಸಿಲಿಂಡರ್ದು ಇದು ಬಂದಿದೆ ಅಲ್ವಾ, ಅಂಥವ್ರಿಗೂ ಕಷ್ಟ. ಒಂದು ಊರು ಬಿಟ್ಟು ಊರು ಬಂದು ಎಲ್ಲ, ಯಾಕಂದರೆ ಹಳ್ಳಿಗಳನ್ನೆಲ್ಲ ಬಿಟ್ಟು ಸಿಟಿಗೆ ಬರೋದೇನು ಕೇಳಿ, ಒಂದು ದುಡ್ಕೊಂಡು ತಿನ್ನೋಣ ಮಾಡೋಣ, ಸಿಟಿಲಾದರೆ ಎಲ್ಲಾದರೂ ಬದುಕ್ಬೋದು ಅನ್ನೋದು ಇದ್ರ ಮೇಲೆ ಬರ್ತಾರೆ. ಹೇಗಾದರೂ ಇರ್ಬೋದು, ಒಂದು ಆಟೋ ಓಡಿಸಿದ್ರು ಜೀವನ ನಡೆಯುತ್ತೆ, ಒಂದು ಕ್ಯಾಬ್ ಓಡಿಸಿದ್ರು ಜೀವನ ನಡೆಯುತ್ತೆ ಅಂತ ಬಂದಿರ್ತಾರೆ. ಈ ಥರ ಎಲ್ಲ ಅದ್ರ ಮೇಲೆ ಇವಾಗ ಗ್ಯಾಸು, ಇವಾಗ ಗ್ಯಾಸ್ ಜಾಸ್ತಿ ಆಗಿದೆ ಅಲ್ವಾ. ಕಸ್ಟಮರ್ ಇವಾಗ ಆಟೋಗೆ 35 ರೂಪಾಯಿ ಮಿನಿಮಮ್ ಅಂತ ಇರುತ್ತೆ. ಅವರು ಇವಾಗ ಆಟೋಗೆ ಇದು ಗ್ಯಾಸ್ ಜಾಸ್ತಿ ಆಗಿರೋದ್ರಿಂದ 40 ಕೊಡಿ 50 ಕೊಡಿ ಅಂದರೆ ಅದಕ್ಕೂ ಜಗಳ ಮಾಡ್ತಾರೆ. ಆ ಥರನೇ ಇರುತ್ತೆ. ಆದರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ 7 ಗಂಟೆಗೆ, ನಂಗೆ ಗೊತ್ತಿರೋರು 7 ಗಂಟೆಗೆ ಬೆಳಿಗ್ಗೆ ನಿಂತಿದ್ದಕ್ಕೆ 9:30 ಗ್ಯಾಸ್ ಹಾಕ್ಸ್ಕೊಬಂದಿದ್ದಾರೆ ನಮ್ಮನೆ ಪಕ್ಕದವ್ರು. ಪಾಪ ಎಲ್ರಿಗೂ ತೊಂದರೆ ಇರುತ್ತೆ. ಅರ್ಥ ಮಾಡ್ಕೋಬೇಕು, ಸರ್ಕಾರ ಎಲ್ಲ ಅರ್ಥ ಮಾಡಿಕೊಂಡು ಎಚ್ಚೆತ್ಕೋಬೇಕು. ಅವರನ್ನೇ ಈ ಥರ ಮಾಡ್ಕೊಂಡು ಹೋದ್ರೆ ಜನ ಬದುಕೋದು ತುಂಬಾನೇ ಕಷ್ಟ ಆಗುತ್ತೆ. ಯಾವಾಗ ಬರ್ತಾರೆ ಸರ್? ಅವ್ರಿಗೆ ಬೇಕಾಗಿರುತ್ತಲ್ಲ, ಯಾವಾಗ ಹೇಳಿ, ಎಲೆಕ್ಷನ್ ಇರುತ್ತೆ ನೋಡಿ, ಅವ್ರಿಗೆ ಬೇಕಾಗಿರುತ್ತೆ ನೋಡಿ, ಅವಾಗ ಎಲ್ಲಾದ್ರ ಮೇಲೂ ಒಂದು 50 ರೂಪಾಯಿ 40 ರೂಪಾಯಿ 30
ರೂಪಾಯಿ ಕಮ್ಮಿ ಮಾಡಿಬಿಟ್ಟು ಜನಕ್ಕೆ ಆಸೆ ತೋರಿಸ್ಬಿಟ್ಟು ಅವಾಗ ಬರ್ತಾರೆ, ಬರಲ್ಲ ಅಂತ ಹೇಳಲ್ಲ, ಅವಾಗ ಬರ್ತಾರೆ, ಬಂದು ಅವ್ರದ್ದು ಏನಿದೆ ಅದನ್ನು ಗೆಲ್ಲೋದಾಗಲಿ ಇನ್ನೊಂದಾಗಲಿ ಮಾಡ್ಕೊಳ್ತಾರೆ, ಅವ್ರ ಪಡಿಗೆ ಅವ್ರಿಗೆ ಹೋಗಿ ಮನೆ ಸೇರ್ಕೊಂತಾರೆ. ಆಮೇಲೆ ತಾನೇ ಕಷ್ಟ ಬೀಳೋರ್ನ ನಾವು ಅವತ್ತಿನ ಒಂದು ದಿನದ ನೋಡಿಬಿಟ್ರೆ ನಾವು ವರ್ಷ ಪೂರ್ತಿ ಅವ್ರೇನೋ ಒಂದು ದಿನದ್ದು ಓಟ್ ಹಾಕ್ಬಿಟ್ಟು ನಾವು ಬಂದ್ಬಿಡ್ತೀವಿ. ನಾವು ವರ್ಷ ಪೂರ್ತಿ ನಾವು ಓಟ್ ಹಾಕಿದ್ರು ನಾವು ವರ್ಷ ಪೂರ್ತಿ ದುಡಿಯೋದಿದ್ದೇ ಇರುತ್ತಲ್ವಾ. ಅವ್ರು ಗೆದ್ಬಿಟ್ರು ಅಂತ ನಮ್ಗೇನು ಅದೇನು ಚೇಂಜ್ ಆಗಲ್ಲ. ನಮ್ಗೇನು ಅವ್ರು ಗೆದ್ಬಿಟ್ರು, ಇವಾಗ ನಮ್ಮ ಏರಿಯಾದಲ್ಲಿ ಹಿಂಗೆ ನಿಂತಿದ್ರು ಒಬ್ರು ನೀವು ಗೆದ್ಬಿಟ್ರು ಅಂತ ಅಂದ್ಬಿಟ್ಟು ನಮ್ಗೇನು ಅವ್ರು ಗೆದ್ಬಿಟ್ರು ಅಂತ ನಮ್ಗೇನು ಮನೆಗೇನು ಏನು ತಂದಾಕಲ್ವಲ್ಲ. ಅದೊಂದು ದಿನ ಹೋಗಿ ಓಟ್ ಹಾಕ್ತೀವಿ, ಮಾರ್ನಿಂಗ್ ನಮ್ಮ ಕೆಲಸ ಇದ್ದಿದ್ದೆ, ಬೆಳಿಗ್ಗೆ ಆಯಿತು ಅಂದರೆ ನಾವೇನು ದುಡಿಲೇಬೇಕು ಅಲ್ವಾ. ಯಾವುದು ಏನು ಇದಿಲ್ಲ ಸರ್, ಎಲ್ಲ ಅವ್ರವ್ರದ್ದು ಅಷ್ಟೇ ನೋಡ್ಕೊತಾರೆ. ಆದರೆ ಸರ್ಕಾರ ಈ ಬಡವ್ರ ಬಗ್ರು, ಈ ಬೀದಿ ವ್ಯಾಪಾರದವರು ಎಲ್ರನ್ನೂ ನೋಡಬೇಕು. ಎಲ್ರನ್ನೂ ನೋಡಿ ಒಂದು ಇಷ್ಟು ಮಾಡಬಾರ್ದು ಅಂತಲ್ಲ, ಮಾಡಲಿ ಸರ್. ಒಂದು ಮಿನಿಮಮ್ ಅಂತ ಇರುತ್ತಲ್ವಾ, ಅಷ್ಟು ಮಾಡಿದ್ರೆ ಸಾಕು. ಹಾಗಾಗಿದೆ ಅಷ್ಟೇ ಪರಿಸ್ಥಿತಿ. ಹಾಂ ನೋಡಿ, 993 ರೂಪಾಯಿ ಅಂದರೆ ಜಾಸ್ತಿ ಎಕ್ಸ್ಟ್ರಾ. ಹೆಂಗೆ ಬದುಕೋದು ಜನ ಹೇಳಿ ಪಾಪ. ಇವಾಗ ದಿನ ಕೂಲಿ ಮಾಡೋರು 300 ರೂಪಾಯಿ ಕೂಲಿ ಮಾಡ್ತಾರೆ ಅಂದರೆ 300 ರೂಪಾಯಿ ಕೂಲಿ ಮಾಡ್ತಾರೆ ಅಂದರೆ ದಿನಕ್ಕೆ ಅವ್ರ ಬಾಡಿಗೆ ಕಟ್ಟೋದೇನು, ಅವ್ರು ಗ್ಯಾಸ್ ತಗೊಳ್ಳೋದೇನು, ಎಲ್ಲದಕ್ಕೂ ಒಂದು ಮನೆ ಸಾಮಾನು ತಂದು ತಿನ್ನೋದೇನು, ಎಲ್ಲದಕ್ಕೂ ಹಿಂಗಾದರೆ ಅದೇ ಎಲ್ಲ ಆಲ್ಮೋಸ್ಟ್ ಕಾಲು ಭಾಗ ಬೆಂಗಳೂರೇ ಖಾಲಿ ಆಗಿದೆ ಸರ್ ಈ ಗ್ಯಾಸಿಂದ. ಹೇಳ್ಬೇಕಂದ್ರೆ ಹಳ್ಳಿಲಾದ್ರೂ ಅಟ್ಲೀಸ್ಟ್ ಒಂದು 4 ಸೀಮೆ ಹಸು ಕಟ್ಕೊಂಡ್ರಾದ್ರೂ ಅರ್ಧ ಹಾಲಿನ ದುಡ್ಡು ಹಸಿಗೆ ಹೋದ್ರೂ ಇನ್ನು ಅರ್ಧ ಹಾಲಿನ ದುಡ್ಡು ಸಂಸಾರಕ್ಕಾಗುತ್ತೆ ಅನ್ನೋ ಥರ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ ಜನ ಇವಾಗ. ಹಂಗಾಗಿದೆ ಇವಾಗ. ಎಲ್ಲ ಸರ್ಕಾರನೇ ಎಚ್ಚೆತ್ಕೊಂಡು ಅವರೇ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಇರುತ್ತೆ ಸರ್. ಇವಾಗ ಮಾಡ್ಬೇಕು ಸರ್ ಕಡಿಮೆ. ಇವ್ರು ಈಗಿರೋ ಗ್ಯಾಸೇ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಇವ್ರು ಇನ್ನೂ ಜಾಸ್ತಿ ಮಾಡಿದ್ರೆ ಎಲ್ಲಿ ಹೋಗ್ತಾರೆ ಸರ್ ಜನ. ಸಿಲಿಂಡರ್ ರೇಟ್ ಕಮ್ಮಿ ಮಾಡಬೇಕು, ಜನಗಳಿಗೆ ಉಪಕಾರ ಆಗುವಂಗೆ ಮಾಡಬೇಕು. ಮಾಡಿದ್ರೆ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದು ಸರ್. ಯಾಕಂದರೆ ಇವತ್ತಿದಾರಲ್ವಾ, ಇವತ್ತು ಜನಗಳಿಗೆ ಇವತ್ತು ಉಪಕಾರ ಮಾಡಿದ್ರೆ ನೆಕ್ಸ್ಟೂ ಬಿಡಪ್ಪ ನಾವು ಕಷ್ಟದಲ್ಲಿ ಇದ್ದಾಗ ಕೈ ಹಿಡಿದು ಅಂತ ಅಂದ್ಬಿಟ್ಟು ಅವ್ರಿಗೆ ಮತ್ತೆ ಓಟ್ ಹಾಕ್ಬೋದು, ಅವರೇ ಗೆಲ್ಬೋದು, ಆ ಥರನೂ ಇರುತ್ತಲ್ವಾ. ಥಿಂಕ್ ಮಾಡಬೇಕು ಅವರು ಅಷ್ಟೇ ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.